ಬಂಧುಗಳೇ ನಮಸ್ಕಾರ. ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ದ್ವಾರಕೀಶ್ ಅವರಿಗೆ ಸಂಬಂಧಪಟ್ಟ ಹಾಗೆ. ದ್ವಾರಕೀಶ್ ಅವರಿಗೆ ಕೇವಲ ನಟ ಅಥವಾ ನಿರ್ದೇಶಕ ಅಂತ ಕರೆಯೋದಕ್ಕಾಗೋದಿಲ್ಲ. ಸಿನಿಮಾ ಇಂಡಸ್ಟ್ರಿಯ ಆಲ್ ರೌಂಡರ್ ಅಂದ್ರೂ ಕೂಡ ತಪ್ಪ. ನಟ ಹೌದು, ನಿರ್ದೇಶಕ ಹೌದು, ಪ್ರೊಡ್ಯೂಸರ್ ಕೂಡ ಹೌದು, ಸಿನಿಮಾವನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಹೀಗೆ ಸಿನಿಮಾ ಕ್ಷೇತ್ರದಲ್ಲಿ ಯಾವ್ಯಾವ ಕೆಲಸವನ್ನ ಮಾಡಬಹುದು ಅದೆಲ್ಲ ಕೆಲಸವನ್ನು ಕೂಡ ನಟ ದ್ವಾರಕೀಶ್ ಅವರು ಮಾಡಿದ್ದಾರೆ. ಅತಿ ಹೆಚ್ಚು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏಳು ಬೀಳನ್ನ ಕಂಡಂತವರು ದ್ವಾರಕೀಶ್. ಅತಿ ಹೆಚ್ಚು ಜನರಿಗೆ ಅವಕಾಶವನ್ನ ಮಾಡಿಕೊಟ್ಟಂತವರು ದ್ವಾರಕೀಶ್. ಅತಿ ಹೆಚ್ಚು ಜನರನ್ನ ಬೆಳೆಸಿದಂತವರು ದ್ವಾರಕೀಶ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ಲಾಸ್ ಆಗಿ ಸಿಕ್ಕಾಪಟ್ಟೆ ಮನೆಯನ್ನೂ ಮಾರ್ಕೊಂಡು ಏನೂ ಇಲ್ಲದಂತ ಪರಿಸ್ಥಿತಿಗೆ ಬಂದವರು ಕೂಡ ದ್ವಾರಕೀಶ್. ಮತ್ತೆ ಲಾಭ ಕಂಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಉನ್ನತ ಹಂತಕ್ಕೆ ಹೋದಂತವರು ಕೂಡ ದ್ವಾರಕೀಶ್. ಅದೇ ರೀತಿಯಾಗಿ ಸಾಕಷ್ಟು ವಿವಾದಗಳು ಕೂಡ ಇವರ ಸುತ್ತ ತಿರುಗ್ತಾನೆ ಇರ್ತಾ ಇತ್ತು. ಒಂದಷ್ಟು ಜನ ದ್ವಾರಕೀಶ್ ಅವರ ಬಗ್ಗೆ ಉತ್ತಮವಾದ ಮಾತುಗಳನ್ನ ಆಡ್ತಾ ಇದ್ರೆ, ಇನ್ನೂ ಒಂದಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಅದೇನೇ ಆಗ್ಲಿ, ದ್ವಾರಕೀಶ್ ಮಾತ್ರ ಸಿನಿಮಾ ಇಂಡಸ್ಟ್ರಿಯ ಬಹುದೊಡ್ಡ ಆಸ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ದ್ವಾರಕೀಶ್ ಅವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಾನಿವತ್ತು ಹೇಳ್ತೇನೆ. ಅದೆಲ್ಲದಕ್ಕೂ ಮಿಗಿಲಾಗಿ ದ್ವಾರಕೀಶ್ ಅಂತ ಇದ್ದ ಹಾಗೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಸ್ವತಃ ದ್ವಾರಕೀಶ್ ಅವರೇ ಯಾವುದೇ ಹಿಂಜರಿಕೆ ಇಲ್ಲದೆ ಅದನ್ನು ಸಾರ್ವಜನಿಕವಾಗಿ ರಿವೀಲ್ ಕೂಡ ಮಾಡಿದ್ದಾರೆ. ಅದಕ್ಕೂ ಮುನ್ನ ಸ್ವಲ್ಪ ದ್ವಾರಕೀಶ್ ಅವರ ಸಿನಿಮಾ ಬದುಕಿನ ಒಂದು ಇಣುಕು ನೋಟವನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ. ದ್ವಾರಕೀಶ್ ಹುಟ್ಟಿದ್ದು 1942ರಲ್ಲಿ ಮೈಸೂರಿನ ಹುಣಸೂರಿನಲ್ಲಿ. ಆರ್ಥಿಕವಾಗಿ ಚೆನ್ನಾಗಿದ್ದಂಥ ಕುಟುಂಬದಲ್ಲೇ ದ್ವಾರಕೀಶ್ ಅವರು ಹುಡ್ತಾರೆ. ಅವರ ಮೂಲ ಹೆಸರು ದ್ವಾರಕನಾಥ್ ಅಂತ ಹೇಳಿ. ಎಜುಕೇಶನ್ ಅನ್ನ ಮೈಸೂರು ಸುತ್ತಮುತ್ತಲೇ ಮುಗಿಸ್ತಾರೆ. ಅದಾಗ್ತಾ ಇದ್ದ ಹಾಗೆ ಅವರ ಬ್ರದರ್ ಜೊತೆಗೆ ಸೇರ್ಕೊಂಡು ಒಂದು ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಭಾರತ್ ಆಟೋ ಸ್ಕ್ವೈರ್ಸ್ ಎನ್ನುವಂತ ಒಂದು ದೊಡ್ಡ ಮಳಿಗೆಯನ್ನು ಓಪನ್ ಮಾಡ್ತಾರೆ. ಆ ಮಳಿಗೆ ಚೆನ್ನಾಗೇ ಸಾಕ್ತಾ ಇತ್ತು. ಒಳ್ಳೆ ರೀತಿಯಾದಂತಹ ಬಿಸ್ನೆಸ್ ಇತ್ತು. ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಅನ್ನ ಚೆನ್ನಾಗಿ ನೋಡ್ಕೊಂಡು ಕೂಡ ಹೋಗ್ತಾ ಇದ್ರು. ಲಾಭವೂ ಕೂಡ ಇತ್ತು. ಆದ್ರೆ ದ್ವಾರಕೀಶ್ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಕುರಿತಾಗಿ ಸಿಕ್ಕಾಬಟ್ಟೆ ಆಸಕ್ತಿ. ಆ ಆಸಕ್ತಿ ಬೆಳೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಹುಣಸೂರು ಕೃಷ್ಣಮೂರ್ತಿ ಅವರಿದ್ರಲ್ಲ, ಅವರ ಹತ್ತಿರದ ಸಂಬಂಧಿ ದ್ವಾರಕೀಶ್. ಹುಣಸೂರು ಕೃಷ್ಣಮೂರ್ತಿ ಅವರು ಆಗಾಗಲೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳನ್ನ ನಿರ್ದೇಶನ ಮಾಡುವ ಮೂಲಕ ಸಾಕಷ್ಟು ಹೆಸರನ್ನ ಮಾಡಿದ್ರು. ಹೀಗಾಗಿ ದ್ವಾರಕೀಶ್ ಅವರಿಗೂ ಕೂಡ ವಿಪರೀತವಾದಂತ ಒಂದು ಸೆಳೆತ ಇತ್ತು. ನಾನು ಕೂಡ ಈ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು ಅಂತ ಹೇಳಿ ಪದೇ ಪದೇ ಹುಣಸೂರು ಕೃಷ್ಣಮೂರ್ತಿ ಅವರ ಬಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ರಂತೆ. ಅಂತಿಮವಾಗಿ ಹುಣಸೂರು ಕೃಷ್ಣಮೂರ್ತಿ ಅವರು ಅವಕಾಶವನ್ನ ಮಾಡಿಕೊಡ್ತಾರೆ. 1963ರಲ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ದ್ವಾರಕೀಶ್ ಅವರು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ತಾರೆ. ಅಂದ್ರೆ ಹಾಸ್ಯ ಪಾತ್ರಗಳನ್ನ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಗುರುತಿಸಿಕೊಂಡಿದ್ದು ವೀರ ಸಂಕಲ್ಪ ಎನ್ನುವಂತ ಸಿನಿಮಾ 1964ರಲ್ಲಿ ಬಂದಂತ ಸಿನಿಮಾ. ಆ ನಂತರ ಅವರ ಆಕ್ಟಿಂಗ್ ಕರಿಯರ್ ನಲ್ಲಿ ಹಿಂತಿರುಗಿ ನೋಡ್ಲೇ ಇಲ್ಲ. ಚಿಕ್ಕ ಪುಟ್ಟ ಪಾತ್ರಗಳು ಅಂತ ಹೇಳಿ ದೊಡ್ಡ ದೊಡ್ಡ ಪಾತ್ರಗಳು ದ್ವಾರಕೀಶ್ ಅವರಿಗೋಸ್ಕರ ಸೃಷ್ಟಿಯಾಗೋದಕ್ಕೆ ಶುರುವಾಗುತ್ತೆ. ಅಂತಿಮವಾಗಿ ನಾಯಕ ನಟ ಕೂಡ ಆಗ್ತಾರೆ. ಕುಳ್ಳ ಏಜೆಂಟ್ 000 ಎನ್ನುವಂತ ಒಂದು ಸಿನಿಮಾ 1972ರಲ್ಲಿ ಒಳ್ಳೆ ಒಂದು ಹೆಸರನ್ನು ತಂದುಕೊಡುತ್ತೆ. ಆನಂತರ ಅದೇ ಹೆಸರಲ್ಲಿ ಒಂದಷ್ಟು ಸಿನಿಮಾಗಳು ಬರುತ್ತೆ. ನಾಯಕ ನಟನಾಗ್ತಾರೆ. ಆನಂತರ ಮತ್ತೆ ಕಾಮಿಡಿಯನ್ ಪಾತ್ರಕ್ಕೆ ಹೋಗ್ತಾರೆ. ಆನಂತರ ಪಾತ್ರಗಳೇ ಇಲ್ಲದಂತ ಕಾಲದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಹೀಗೆ ದ್ವಾರಕೀಶ್ ತಮ್ಮ ಆಕ್ಟಿಂಗ್ ಕರಿಯರ್ನಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದಾರೆ. ಅದನ್ನೇ ಹೇಳ್ತಾ ಹೋದ್ರೆ ಒಂದು ಸಪರೇಟ್ ಸ್ಟೋರಿನೇ ಮಾಡ್ಬೋದು ಬಿಡಿ. ಓಕೆ, ಇದು ಆಕ್ಟಿಂಗ್ ಕರಿಯರ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಪ್ರೊಡ್ಯೂಸರ್ ಆಗಿ ಅಥವಾ ಹಣ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋದಾದ್ರೆ 1966ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ಸಿನಿಮಾ ಇಂಡಸ್ಟ್ರಿಯ ಸ್ವಲ್ಪ ಏಳು ಬೀಳುಗಳು ಎಲ್ಲವನ್ನೂ ಕೂಡ ತಿಳಿದುಕೊಂಡು ಇದು ಹೇಗೆ ವರ್ಕ್ ಆಗುತ್ತೆ ಅದೆಲ್ಲವನ್ನೂ ಕೂಡ ಕಲಿತುಕೊಂಡಂತ ದ್ವಾರಕೀಶ್ 1966ರಲ್ಲೇ ಸಿನಿಮಾ ಇಂಡಸ್ಟ್ರಿಗೆ ಬಂದು ಬರೀ 3 ವರ್ಷಕ್ಕೆ ಸಿನಿಮಾಗೆ ಹಣವನ್ನ ಹೂಡಿಕೆ ಮಾಡ್ತಾರೆ. ಅಂದ್ರೆ ಆರ್ಥಿಕವಾಗಿ ಬಹಳ ಚೆನ್ನಾಗಿದ್ದಂತ ಕುಟುಂಬ ಅವರು. ಹೀಗಾಗಿ ಹಣಕ್ಕೇನು ಬಹಳ ಸಮಸ್ಯೆ ಇರೋದಿಲ್ಲ. ಮಮತೆಯ ಬಂಧನ ಎನ್ನುವಂತ ಸಿನಿಮಾವನ್ನು ಮಾಡ್ತಾರೆ. ತಕ್ಕ ಮಟ್ಟಿಗೆ ಹೆಸರು ಮಾಡುತ್ತೆ. ಅದೇ ಉತ್ಸಾಹದಲ್ಲಿ ಇನ್ನೊಂದು 2-3 ವರ್ಷ ಬಿಟ್ಟು 1969ರಲ್ಲಿ ಮೇಯರ್ ಮುತ್ತಣ್ಣ ಎನ್ನುವಂತ ಸಿನಿಮಾಗೆ ಹಣವನ್ನ ಹೂಡಿಕೆ ಮಾಡ್ತಾರೆ. ರಾಜ್ಕುಮಾರ್ ಅವರು ಕಾಣಿಸ್ಕೊಂಡಂತ ಸಿನಿಮಾ ಅದು. ಆ ಸಿನಿಮಾ ಅಂತೂ ಬಿಗ್ ಹಿಟ್ ಆಗ್ಬಿಡುತ್ತೆ. ಆಸ್ ಎ ಪ್ರೊಡ್ಯೂಸರ್ ಆಗಿ ದ್ವಾರಕೀಶ್ ಅವರು ಸಕ್ಸಸ್ ಆಗ್ತಾರೆ. ಆನಂತರ ಸರಣಿ ಸಿನಿಮಾಗಳನ್ನ ಅವರು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ವಿದೇಶದಲ್ಲೂ ಕೂಡ ಆ ಕಾಲದಲ್ಲಿ ಶೂಟಿಂಗ್ ಅನ್ನ ಮಾಡ್ತಾರೆ. ಪ್ರಪ್ರಥಮ ಬಾರಿಗೆ ಇವರದ್ದೇ ಸಿನಿಮಾ ವಿದೇಶದಲ್ಲೂ ಕೂಡ ಶೂಟಿಂಗ್ ಆಗುತ್ತೆ. ಆನಂತರ ವಿಷ್ಣುವರ್ಧನ್ ಅವರ ಸ್ನೇಹ ಸಿಗುತ್ತೆ. ವಿಷ್ಣುವರ್ಧನ್ ಹಾಗೆ ದ್ವಾರಕೀಶ್ ಅವರು ಸಾಕಷ್ಟು ಸಿನಿಮಾಗಳ ಜೋಡಿಯಾಗಿ ಕಾಣಿಸ್ಕೊಳ್ತಾರೆ. ಹಾಗೆ ವಿಷ್ಣುವರ್ಧನ್ ಅವರ ಸಾಕಷ್ಟು ಸಿನಿಮಾಗಳಿಗೆ ದ್ವಾರಕೀಶ್ ಅವರು ಹಣವನ್ನ ಕೂಡ ಹೂಡಿಕೆ ಮಾಡ್ತಾರೆ. ಆನಂತರ ವಿಷ್ಣುವರ್ಧನ್ ಹಾಗೆ ದ್ವಾರಕೀಶ್ ಸ್ನೇಹದಲ್ಲೂ ಕೂಡ ಬಿರುಕು ಬಿಡುತ್ತೆ. ಅದು ಕೂಡ ಬಹಳ ದೊಡ್ಡದಾದಂತ ಕತೆ.
ಇನ್ನು ಡೈರೆಕ್ಟರ್ ಆಗಿ ವಿಚಾರಕ್ಕೆ ಬರೋದಾದ್ರೆ 1985ರಲ್ಲಿ ನೀ ಬರೆದ ಕಾದಂಬರಿ ಎನ್ನುವಂತ ಸಿನಿಮಾಗೆ ಆಕ್ಷನ್ ಕಟ್ ಅನ್ನ ಹೇಳ್ತಾರೆ. ಆ ಸಿನಿಮಾವು ಕೂಡ ಬಿಗ್ ಸಕ್ಸಸ್ ಆಗುತ್ತೆ. ಅದೇ ಉತ್ಸಾಹದಲ್ಲಿ ಶ್ರುತಿ ಎನ್ನುವಂತ ಸಿನಿಮಾ ಮಾಡ್ತಾರೆ. ಹೀಗೆ ಸಾಲು ಸಾಲು ಸಿನಿಮಾಗಳಿಗೆ ಆಕ್ಷನ್ ಕಟ್ ಅನ್ನು ಕೂಡ ಹೇಳ್ತಾರೆ. ಬೇರೆ ಪ್ರೊಡ್ಯೂಸರ್ ಅಂಡರ್ ಕೂಡ ಇವರು ಆಕ್ಷನ್ ಕಟ್ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಮೂಲಕ ಡೈರೆಕ್ಟರ್ ಆಗಿಯೂ ಕೂಡ ಸಕ್ಸಸ್ ಆಗ್ತಾರೆ, ಪ್ರೊಡ್ಯೂಸರ್ ಆಗಿಯೂ ಕೂಡ ಸಕ್ಸಸ್ ಆಗ್ತಾರೆ, ಆಕ್ಟರ್ ಆಗಿಯೂ ಕೂಡ ಸಕ್ಸಸ್ ಆಗ್ತಾರೆ. ಆದ್ರೆ ಬದುಕು ಹೀಗೆ ಇರಬೇಕಲ್ಲ. ದ್ವಾರಕೀಶ್ ಅವರ ಬದುಕಿನಲ್ಲೂ ಕೂಡ ಸಾಕಷ್ಟು ಏಳು ಬೀಳುಗಳಾಗ್ತಾ ಹೋಗುತ್ತೆ. ಆ ನಂತರ ಒಂದಷ್ಟು ಸಿನಿಮಾಗಳು ಸಾಲು ಸಾಲಾಗಿ ಸೋಲೋದಿಕ್ಕೆ ಶುರುವಾಗುತ್ತೆ. ಹೀಗಾಗಿ ದ್ವಾರಕೀಶ್ ಅವರು ಸಾಲದಲ್ಲಿ ಮುಳುಗಿ ಹೋಗ್ತಾರೆ. ಎಲ್ಲಿವರೆಗೆ ಸಾಲ ಆಗ್ಬಿಡುತ್ತೆ ಅಂದ್ರೆ ಅವರು ಬಹಳ ಪ್ರೀತಿಯಿಂದ ಕಟ್ಟಿಸಿದಂತ ಮನೆಯನ್ನ ಮಾರಾಟ ಮಾಡಬೇಕಾಗತ್ತೆ, ಅದೇ ರೀತಿಯಾಗಿ ಜಮೀನನ್ನ ಮಾರಾಟ ಮಾಡಬೇಕಾಗತ್ತೆ, ಕೊಂಡ್ಕೊಂಡಂತ ಆಸ್ತಿಗಳನ್ನು ಕೂಡ ಮಾರಾಟ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಒಂದು ಹಂತಕ್ಕಂತೂ ಅವರು ಬದುಕೆ ಕಂಪ್ಲೀಟ್ ಆಗಿ ಬೀದಿಗೆ ಬಂತು ಎನ್ನುವಂತ ಪರಿಸ್ಥಿತಿಗೂ ಕೂಡ ದ್ವಾರಕೀಶ್ ಅವರು ಬಂದಿರ್ತಾರೆ. 5 ಜನ ಮಕ್ಕಳು ಕೂಡ ಇರ್ತಾರೆ ಅವರಿಗೆ, ಅದನ್ನು ಗಮನಿಸಬೇಕಾಗಿರುವಂತಹ ವಿಚಾರ. ಆದ್ರೂ ಕೂಡ ದ್ವಾರಕೀಶ್ ಅವರ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿರುತ್ತೆ. ಆಗ ಅವರನ್ನ ಮತ್ತೊಮ್ಮೆ ಕೈ ಹಿಡಿದಿದ್ದು ನಟ ವಿಷ್ಣುವರ್ಧನ್ ಅವರು. ಅವ್ರ ನಡುವೆ ಸಾಕಷ್ಟು ಬಿರುಕು ಭಿನ್ನಾಭಿಪ್ರಾಯ ಎಲ್ಲ ಇರುತ್ತೆ. ಬಟ್ ಮತ್ತೊಮ್ಮೆ ಆ ಸ್ನೇಹ ಬಂಧನ ಶುರುವಾಗುತ್ತೆ 2004ರಲ್ಲಿ ಆಪ್ತ ಮಿತ್ರ ಎನ್ನುವಂತ ಸಿನಿಮಾ ಮೂಲಕ. ಆಪ್ತ ಮಿತ್ರ ಸಿನಿಮಾ ದ್ವಾರಕೀಶ್ ಅವರಿಗೆ ಮತ್ತೊಂದು ಮರುಹುಟ್ಟನ್ನ ಕೊಡುತ್ತೆ, ಮತ್ತೊಂದು ಲೈಫ್ ಕೊಡುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆಪ್ತ ಮಿತ್ರ ಸಿನಿಮಾದ ರೆಕಾರ್ಡ್ಸ್ ಯಾವ ಲೆವೆಲ್ಗೆ ಇರುತ್ತೆ ಅಂದ್ರೆ 2 ಥಿಯೇಟರ್ಗಳಲ್ಲಿ 1 ವರ್ಷ ಕಂಪ್ಲೀಟ್ ಆಗಿ ಸಿನಿಮಾ ಓಡುತ್ತೆ. 365 ದಿನಗಳು ಕೂಡ ಓಡುತ್ತೆ. ಇನ್ನು ಸಾಕಷ್ಟು ಥಿಯೇಟರ್ಗಳಲ್ಲಿ ಅದು 100 ಡೇಸ್ ಅನ್ನು ಕೂಡ ಪೂರೈಕೆ ಮಾಡುತ್ತೆ. ಎಲ್ರಿಗೂ ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂಥವರಿಂದ ಹಿಡಿದು ಆ ಸಿನಿಮಾದಲ್ಲಿ ಯಾವ್ಯಾವ ರೀತಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ರು ಎಲ್ರಿಗೂ ಕೂಡ ಬಹಳ ದೊಡ್ಡ ಹೆಸರು ಬರುತ್ತೆ. ಆಪ್ತ ಮಿತ್ರ ಸಿನಿಮಾ ಬಿಗ್ ಹಿಟ್ ಆಗುತ್ತೆ. ದ್ವಾರಕೀಶ್ ಅವರಿಗೆ ಮತ್ತೊಂದು ಬದುಕು ಕೂಡ ಸಿಕ್ಕಂತಾಗುತ್ತೆ. ಆ ನಂತರ ಕೂಡ ದ್ವಾರಕೀಶ್ ಸಾಕಷ್ಟು ಏಳು ಬೀಳುಗಳನ್ನ ಕಂಡ್ರು. ಸದ್ಯ ಒಂದು ಸ್ಟೇಬಲ್ ಲೈಫ್ ದ್ವಾರಕೀಶ್ ಅವರದ್ದಾಗಿದೆ. ಅವರ ಮಕ್ಕಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಗುರುತಿಸ್ಕೊಂಡ್ರು. ಆನಂತರ ಬೇರೆ ಬೇರೆ ಕ್ಷೇತ್ರದಲ್ಲೂ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯ ಬೇರೆ ಬೇರೆ ಕ್ಷೇತ್ರಗಳಿತ್ತು, ಅದರಲ್ಲೂ ಕೂಡ ಗುರುತಿಸ್ಕೊಂಡ್ರು. ಬಟ್ ಯಾರು ಕೂಡ ದ್ವಾರಕೀಶ್ ಅವರ ಹಂತಕ್ಕೆ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಅವರ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬರ್ತೇನೆ. ಅವರು ಮೊದಲು ಬಹಳ ಚಿಕ್ಕ ವಯಸ್ಸಿಗೆ ಮದುವೆಯನ್ನಾಗ್ತಾರೆ. ಅಂಬುಜಾ ಎನ್ನುವಂಥವ್ರ ಜೊತೆಗೆ ಮದುವೆ ಆಗ್ತಾರೆ. ಅವರ ರಿಲೇಟಿವ್ ಕೂಡ ಹೌದು. ಹೀಗಾಗಿ ಅಂಬುಜಾ ಅವರು ಹಾಗೆ ದ್ವಾರಕೀಶ್ ಅವರು ಮನೆಗೆ ಆಗಾಗ ಹೋಗಿ ಬರ್ತಿದ್ದಂಥ ಸಂದರ್ಭದಲ್ಲಿ ಅವ್ರ ನಡುವೆ ಪ್ರೀತಿ ಆಗತ್ತೆ. ಅಂಬುಜಾ ಅವರನ್ನ ದ್ವಾರಕೀಶ್ ಅವರು ಪ್ರೀತಿಸಿ ಮದುವೆ ಆಗ್ತಾರೆ. ದ್ವಾರಕೀಶ್ಗಿಂತ ಅವ್ರು ಸ್ವಲ್ಪ ದೊಡ್ಡವರು ಅಂಬುಜಾ, ಆದ್ರೂ ಕೂಡ ದ್ವಾರಕೀಶ್ ಅವರು ಅಂಬುಜಾ ಅವರನ್ನ ಬಹಳ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗ್ತಾರೆ. ಅದೆಷ್ಟೋ ಜನ ಹೇಳ್ತಾರೆ ದ್ವಾರಕೀಶ್ ಅವರು ಒಂದು ಹಂತಕ್ಕೆ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಅಂಬುಜಾ ಅವರೇ ಕಾರಣ ಅಂತ ಹೇಳಿ. ಅಷ್ಟು ಒಂದು ಮಮತೆಯ ಹೆಣ್ಣಂತೆ ಅಂಬುಜಾ ಅವರು. ಬಹಳ ಇಷ್ಟಪಟ್ಟು ದ್ವಾರಕೀಶ್ ಅವರನ್ನ ಮದುವೆ ಆಗಿದ್ರು. ಹಾಗೆ ದ್ವಾರಕೀಶ್ ಅವರ ಪ್ರತಿ ಹೆಜ್ಜೆಗೂ ಕೂಡ ಇವರು ಹೆಜ್ಜೆಯನ್ನ ಇಡ್ತಾ ಹೋಗ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ದ್ವಾರಕೀಶ್ ಅವರಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಅವರಿಗೆ 5 ಜನ ಮಕ್ಕಳು ಕೂಡ ಇರ್ತಾರೆ. ಅಂಬುಜಾ ಅವರ ವಿಚಾರದಲ್ಲಿ ಯಾವುದೇ ಕಾಂಟ್ರವರ್ಸಿ ಆಗಲಿಲ್ಲ ದ್ವಾರಕೀಶ್ ಹಾಗೆ ಅಂಬುಜಾ ಅವರ ವಿಚಾರದಲ್ಲಿ. ಅಂಬುಜಾ ಅವರು ಕೂಡ ಬಹಳ ಉತ್ತಮವಾದಂತಹ ವ್ಯಕ್ತಿ ಅಂತಲೂ ಕೂಡ ಎಲ್ಲರಿಂದ ಕರೆಸ್ಕೊಳ್ತಾ ಇದ್ರು. ಇನ್ನು ದ್ವಾರಕೀಶ್ ಅವರು ವಿವಾದಕ್ಕೆ ಕಾರಣ ಆಗಿದ್ದು ತಮ್ಮ 2ನೇ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಕತೆ. ಸ್ವತಃ ದ್ವಾರಕೀಶ್ ಅವರ ಇದನ್ನ ಸಾಕಷ್ಟು ಸಂದರ್ಭದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ದ್ವಾರಕೀಶ್ ಅವರು ಒಮ್ಮೆ ತಮ್ಮ ಆಫೀಸ್ನಲ್ಲಿ ಇರುವಂತ ಸಂದರ್ಭದಲ್ಲಿ ಇಬ್ರು ಹುಡುಗಿಯರು ಬರ್ತಾರಂತೆ. ಹುಡುಗಿಯರು ಬಂದಾಗ ಸಹಜವಾಗಿ ಇವ್ರ ಮನೆಗೆ ಸಾಕಷ್ಟು ಜನ ಬರ್ತಾ ಇರ್ತಾರೆ ಅವಕಾಶಗಳನ್ನ ಕೇಳ್ಕೊಂಡು, ಸಿನಿಮಾದಲ್ಲಿ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳಿ. ಶೈಲಜಾ ಅಂತ ಬರ್ತಾರೆ. ಶೈಲಜಾ ಅವ್ರ ಜೊತೆಗೆ ಗುಡ್ಡಿ ಅಂತ ಇನ್ನೊಂದು ಹುಡುಗಿಯು ಕೂಡ ಬರುತ್ತಂತೆ. ಶೈಲಜಾ ಅವರ ಅಕ್ಕನ ಮಗಳು ಗುಡ್ಡಿ ಅಂತ ಹೇಳಿ. ಅವರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಶೈಲಜಾ ಅವರು ದ್ವಾರಕೀಶ್ ಅವರ ಬಳಿ ಬಂದು ಕೇಳ್ಕೊಳ್ತಾರಂತೆ. ಹೀಗೆ ಗುಡ್ಡಿ ಅಂತ ನನ್ನ ಅಕ್ಕನ ಮಗಳು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ. ದ್ವಾರಕೀಶ್ ಅವರು ಬಹಳ ಚೆನ್ನಾಗಿ ಅವ್ರನ್ನ ಟ್ರೀಟ್ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾತನಾಡಿಸ್ತಾರೆ. ಆಗ ಶೈಲಜಾ ಅವರ ಆಕ್ಟಿವ್ನೆಸ್ಸು, ಅವರಲ್ಲಿದ್ದಂತ ಸೌಂದರ್ಯ ದ್ವಾರಕೀಶ್ ಅವರನ್ನ ಸೆಳೆಯುತ್ತೆ. ಅವರು ಹಾಗೆ ನಿಧಾನಕ್ಕೆ ಶೈಲಜಾ ಅವರಿಗೆ ಅಟ್ರಾಕ್ಟ್ ಆಗ್ತಾರೆ. ಗಮನದಲ್ಲಿಡಬೇಕಂತ ವಿಚಾರ ಏನಪ್ಪ ಅಂದ್ರೆ ದ್ವಾರಕೀಶ್ ಅವರಿಗೆ ಆಗ ವಯಸ್ಸು 51 ಆಗಿರುತ್ತೆ. ಹಾಗೆ 5 ಜನ ಮಕ್ಕಳು ಕೂಡ ಇರುತ್ತೆ. ಅದರಲ್ಲಿ ಒಂದಷ್ಟು ಜನರಿಗೆ ಮದುವೆಯೂ ಕೂಡ ಆಗಿರುತ್ತೆ. ಇಂಥ ವಯಸ್ಸಲ್ಲಿ ದ್ವಾರಕೀಶ್ ಅವರಿಗೆ ಶೈಲಜಾ ಅವರ ಕುರಿತಾಗಿ ಒಂದು ಅಟ್ರಾಕ್ಷನ್ ಬೆಳೆಯುತ್ತೆ. ಶೈಲಜಾ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಮರ್ಜ್ ಆಗಿದೆ. ಇದೇ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಒಂದು ಉತ್ತಮವಾದಂತಹ ಪೋಸ್ಟ್ ನಲ್ಲೂ ಕೂಡ ಇರ್ತಾರೆ. ಅದೇ ಬ್ಯಾಂಕಿನಲ್ಲಿ ಮತ್ತೊಬ್ರು ಕೆಲಸ ಮಾಡ್ತಿರ್ತಾರೆ. ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಂತವ್ರು. ಅವರು ದ್ವಾರಕೀಶ್ ಅವರಿಗೆ ತೀರಾ ಆತ್ಮೀಯರಾಗಿರ್ತಾರೆ. ಹೀಗಾಗಿ ದ್ವಾರಕೀಶ್ ಹಾಗೆ ಅವರು ಮತ್ತೊಬ್ರು ಇರ್ತಾರಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸವನ್ನ ಮಾಡ್ತಾರೆ, ಅವರು ಕೂಡ ಸಿನಿಮಾ ಡೈರೆಕ್ಟ್ರು. ಅವರಿಬ್ರು ಆಗಾಗ ಶೈಲಜಾ ಅವರ ಮನೆಗೆ ಹೋಗಿ ಬರ್ತಾ ಇರ್ತಾರಂತೆ. ಶೈಲಜಾ ಅವರು ಪರಿಚಯ ಆದಂತ ಕಾರಣಕ್ಕಾಗಿ ಮನೆಗೆ ಹೋಗಿ ಬರ್ತಿರ್ತಾರೆ. ಬಟ್ ಶೈಲಜಾ ಅವರ ಅಕ್ಕನ ಮಗಳಿಗೆ ಎಲ್ಲೂ ಕೂಡ ದ್ವಾರಕೀಶ್ ಅವರು ಅವಕಾಶವನ್ನು ಕೊಡಲಿಲ್ಲ. ಹೀಗೆ ಒಂದು ದಿನ ಶೈಲಜಾ ಅವ್ರ ಬಳಿ ಹೋಗಿ ಹೇಳ್ಕೊಳ್ತಾರಂತೆ,
ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಿದೆ, ಮದುವೆ ಆಗ್ತೀರಾ ಅಂತ. ಬಹಳ ಚಿಕ್ಕ ವಯಸ್ಸು ಶೈಲಜಾ ಅವರಿಗೆ, ದ್ವಾರಕೀಶ್ ಅವರಿಗೆ ಕಂಪೇರ್ ಮಾಡಿದ್ರೆ ಬಹಳ ಚಿಕ್ಕ ವಯಸ್ಸಾಗಿರುತ್ತೆ. ಆದರೂ ಕೂಡ ದ್ವಾರಕೀಶ್ ಅವರು ಹೋಗಿ ಕೇಳ್ಕೊಳ್ತಾರೆ, ನನ್ನ ಮದುವೆ ಆಗ್ತೀರಾ ಅಂತ ಹೇಳಿ. ಶೈಲಜಾ ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಓಕೆ ಅಂದ್ಬಿಡ್ತಾರಂತೆ. ಕಾರಣ ಶೈಲಜಾ ಅವರಿಗೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರು ಅಂದ್ರೆ ಒಂದು ವಿಶೇಷವಾದಂಥ ಸೆಳೆತ ಅಂತ ಅವರಿಗಂತಲ್ಲ, ಆ ಕಾಲದಲ್ಲಿ ಎಲ್ರಿಗೂ ಕೂಡ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಏನೋ ಒಂದು ಸೆಳೆತ, ಒಂದು ಬಣ್ಣದ ಲೋಕ ಅನ್ನೋದು ಕಡಿತ ಸಹಜವಾಗಿ ಎಲ್ರಿಗೂ ಕೂಡ ಸೆಳೆತ ಇರುತ್ತಲ್ಲ, ಅದೇ ಒಂದು ಸೆಳೆತ ಶೈಲಜಾ ಅವ್ರಿಗೂ ಕೂಡ ಇರುತ್ತೆ. ಅವರು ಕೂಡ ಖುಷಿ ಆಗ್ತಾರೆ ದ್ವಾರಕೀಶ್ ಅವರ ಕುರಿತಾಗಿ. ಆ ಸಂದರ್ಭದಲ್ಲಿ ದ್ವಾರಕೀಶ್ ಹಾಗೆ ಶೈಲಜಾ ಅವರ ನಡುವೆ ತುಂಬಾ ಆತ್ಮೀಯತೆ ಬೆಳೆದಿರುತ್ತೆ. ಅಂದ್ರೆ ದ್ವಾರಕೀಶ್ ಅವರು ಹೀಗೆ ಮದುವೆಯ ಪ್ರಪೋಸಲ್ ನ ಮುಂದಿಡೋಕ್ಕೂ ಮುನ್ನವೇ ಅವರ ನಡುವೆ ತುಂಬಾ ಆತ್ಮೀಯತೆ, ಒಂದು ತುಂಬಾ ಬಾಂಧವ್ಯ ಅದೆಲ್ಲವೂ ಕೂಡ ಬೆಳೆದಾಗಿರುತ್ತೆ. ಆಗ ದ್ವಾರಕೀಶ್ ಅವರ ಅಂತಿಮ ಹಂತದಲ್ಲಿ ಶೈಲಜಾ ಅವರ ಬಳಿ ಈ ಪ್ರಪೋಸಲ್ ಅನ್ನ ಮುಂದೆ ಇಡ್ತಾರೆ. ಇದು ಸ್ವತಃ ದ್ವಾರಕೀಶ್ ಅವರು ಹೇಳ್ಕೊಂಡಿರುವಂತ ಕತೆ. ಇದರ ಹಿಂದೆ ಇನ್ನೇನಾಗಿದೆಯೋ ಗೊತ್ತಿಲ್ಲ. ಮದುವೆ ಆಗಲೇಬೇಕಾದಂತ ಅನಿವಾರ್ಯತೆ ಏನಾದ್ರೂ ಸೃಷ್ಟಿಯಾಯ್ತೋ ಅದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದು ದ್ವಾರಕೀಶ್ ಅವರು ಹೇಳ್ತಿದ್ದಂತ ಕತೆ. ಓಕೆ, ಶೈಲಜಾ ಅವರು ಕೂಡ ಒಪ್ಕೊಳ್ತಾರೆ, ದ್ವಾರಕೀಶ್ ಅವರು ಕೂಡ ಕೇಳ್ಕೊಳ್ತಾರೆ, ಅದೆಲ್ಲವೂ ಕೂಡ ಆಗತ್ತೆ. ಆದ್ರೆ ಈಗಾಗಲೇ ಮದುವೆ ಆಗಿದೆಯಲ್ಲ, ಅಂಬುಜಾ ಎನ್ನುವಂತ ಹೆಂಡತಿ ಇದ್ದಾರೆ. ಅಂಬುಜಾ ಅವ್ರನ್ನು ಕೂಡ ದ್ವಾರಕೀಶ್ ಸಿಕ್ಕಾಪಟ್ಟೆ ಪ್ರೀತಿಸ್ತಾ ಇದ್ದಾರೆ. 5 ಜನ ಮಕ್ಕಳು ಬೇರೆ ಇದ್ದಾರೆ. ವಯಸ್ಸು ಬೇರೆ 51. ಸಹಜವಾಗಿ ಸಮಾಜ ಮಾತನಾಡ್ಕೊಳ್ಳುತ್ತೆ. ಇಂಥ ವಯಸ್ಸಿನಲ್ಲಿ ಇನ್ನೊಂದು ಮದುವೆ ಬೇಕಾ ಅಂತ ಸಹಜವಾಗಿ ಮಾತನಾಡ್ಕೊಳ್ಳುತ್ತೆ. ಇದು ದ್ವಾರಕೀಶ್ ಅವರಿಗೆ ಒಂದು ರೀತಿಯಲ್ಲಿ ತುಂಬಾ ಕಸಿವಿಸಿಯನ್ನು ಉಂಟು ಮಾಡುತ್ತೆ. ಹಾಗೆ ತುಂಬಾ ಸವಾಲನ್ನು ಕೂಡ ಸೃಷ್ಟಿ ಮಾಡಿಬಿಡುತ್ತೆ. ಹೇಗಪ್ಪ ಅಂಬುಜಾ ಅವ್ರನ್ನ ಒಪ್ಸೋದು ಅಥವಾ ಬೇರೆ ಬೇರೆ ಹೇಳೋದು ಹೇಗೆ ಅಂತೇಳಿ. ಒಂದಿನ ಅಂಬುಜಾ ಅವ್ರನ್ನ ಯಾವುದೋ ಹೋಟೆಲ್ಗೆ ಕರ್ಕೊಂಡು ಹೋಗಿ ಹೀಗೆ ವಿಚಾರನ ಹೇಳ್ಕೊಳ್ತಾರಂತೆ. ಅಂದ್ರೆ ಯಾವುದೋ ನೋಟ್ ಬುಕ್ ಅಲ್ಲಿ ಬರೀತಾರಂತೆ, ಹೀಗೆ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಹಾಗೆ ಹೀಗೆ ನೀನು ಉತ್ತರ ಬೇಕು ಅಂತೇಳಿ. ಅದಕ್ಕೆ ಅಂಬುಜಾ ಅವರು ಕೂಡ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಓಕೆ ಅಂತಾರಂತೆ. ನೀನ್ ಖುಷಿಯಾಗಿರ್ತೀಯ ಅಂದ್ರೆ, ನೀನ್ ಸಂತೋಷವಾಗಿರ್ತೀಯ ಅಂದ್ರೆ ನಾನು ಎಲ್ಲದಕ್ಕೂ ಕೂಡ ಓಕೆ ಅಂತೀನಿ, ನಂದು ಯಾವುದೇ ಅಭ್ಯಂತರ ಇಲ್ಲ ಎನ್ನುವಂತ ಮಾತನ್ನ ಅಂಬುಜಾ ಅವರು ಹೇಳ್ತಾರೆ. ಹೀಗೆ ತಮ್ಮ ಮೊದಲ ಪತ್ನಿಯನ್ನ ಒಪ್ಪಿಸಿ ದ್ವಾರಕೀಶ್ 2ನೇ ಮದುವೆಯನ್ನ ಆಗ್ತಾರೆ. ಅದು ಶೈಲಜಾ ಜೊತೆಗೆ. 2ನೇ ಮದುವೆ ಆದಂತ ಸಂದರ್ಭದಲ್ಲೂ ಕೂಡ ನ್ಯೂಸ್ ಪೇಪರ್ ನಲ್ಲಿ ಆ ಕಾಲದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಾಕಷ್ಟು ವಿವಾದ ಆಗಿತ್ತಂತೆ. ಈ ವಯಸ್ಸಿನಲ್ಲಿ ದ್ವಾರಕೀಶ್ ಅವರಿಗೆ 2ನೇ ಮದುವೆ ಬೇಕಿತ್ತ, ಹಾಗೆ ಹೀಗೆ ಅಂತ ಹೇಳಿ. ದ್ವಾರಕೀಶ್ ಅವರು ಹೇಳೋ ಪ್ರಕಾರ ಅಂಬುಜಾ ಅವರು ಬಹಳ ಖುಷಿಯಾಗಿ ಒಪ್ಪಿಗೆಯನ್ನು ಕೊಟ್ಟರಂತೆ, ಆನಂತರ ಕೂಡ ಬಹಳ ಖುಷಿಯಾಗಿದ್ರು ಅಂತ ಹೇಳಿ. ಆದ್ರೆ ಇನ್ನೊಂದು ಮೂಲದ ಮಾಹಿತಿಯ ಪ್ರಕಾರ ಅಂಬುಜಾ ಅವರು ಆನಂತರ ಸಂಪೂರ್ಣವಾಗಿ ಕೆಳಗುಂದು ಬಿಟ್ರಂತೆ. ಅಂದ್ರೆ ಮೊದಲ ಪತ್ನಿ ಸಂಪೂರ್ಣವಾಗಿ ಅವರೊಂದು ರೀತಿಯಲ್ಲಿ ದುಃಖಿತರಾದ್ರಂತೆ, ಎದುರುಗಡೆ ನಗ್ತಾ ಇದ್ರಂತೆ, ಬಟ್ ಒಳಗೊಳಗೆ ತುಂಬಾ ದುಃಖವನ್ನ ನುಂಗ್ಕೊಳ್ತಾ ಇದ್ರು ಎನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಮೇಲ್ನೋಟಕ್ಕೆ ಅಂಬುಜಾ ಹಾಗೆ ಶೈಲಜಾ ಬಹಳ ಚೆನ್ನಾಗಿದ್ರು ದ್ವಾರಕೀಶ್ ಜೊತೆಗೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲದಂತೆ. ಬಟ್ ಅಂಬುಜಾ ಅವರು ತಮ್ಮ ನೋವನ್ನ ಹಾಗೇ ನುಂಗ್ಕೊಳ್ತಾ ಇದ್ರು ಎನ್ನುವಂತ ಮಾತನ್ನು ಕೂಡ ಒಂದಷ್ಟು ಜನ ಹೇಳ್ತಾರೆ. ಒಟ್ಟಾರೆಯಾಗಿ ದ್ವಾರಕೀಶ್ ಅವರು ಈ ರೀತಿಯಾಗಿ 2 ಮದುವೆ ಆಗಬೇಕಾದಂತ ಪ್ರಸಂಗವೂ ಕೂಡ ಎದುರಾಗುತ್ತೆ. ಶೈಲಜಾ ಹಾಗೆ ದ್ವಾರಕೀಶ್ ಅವರ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ, ಬಹಳ ಚೆನ್ನಾಗಿದ್ದಾರೆ. ಬಟ್ ಅಂಬುಜಾ ಆ ಸಂದರ್ಭದಲ್ಲಿ ಸ್ವಲ್ಪ ದುಃಖಿತರಾಗಿದ್ರು ಎನ್ನುವಂತ ಮಾತುಗಳು ಕೂಡ ಇದೆ. ಅಂತಿಮವಾಗಿ ಇತ್ತೀಚೆಗಷ್ಟೇ ತಮ್ಮ 80ನೇ ವಯಸ್ಸಿನಲ್ಲಿ ಅಂಬುಜಾ ಅವರು ವಯೋಸಹಜ ಕಾಯಿಲೆಯಿಂದ ವಿಧಿವಶರಾದ್ರು. ಆ ಸುದ್ದಿಯನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಒಟ್ಟಾರೆಯಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡದ ಕುಳ್ಳ ಅಂತ ಕರೆಸಿಕೊಳ್ಳುವಂತ ದ್ವಾರಕೀಶ್ ಅವರ ಬದುಕಿನಲ್ಲೂ ಕೂಡ ಇಂತಹ ಒಂದಷ್ಟು ಘಟನೆಗಳೆಲ್ಲವೂ ಕೂಡ ಜರುಗಿವೆ.